ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಇನ್ನು ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ, ಏನೇ ಮಾಡಿದ್ರು ಕೂಡ ಏಳ್ಗೆ ಆಗ್ತಾ ಇಲ್ಲ, ಒಂಥರ ದಾರಿದ್ರ್ಯ ಹಿಡ್ಕೊಬಿಟ್ಟಿದೆ ಅಂತ. ಈ ದಾರಿದ್ರ್ಯ ಅಂದರೆ ಏನು ಗುರೂಜಿ? ದಾರಿದ್ರ್ಯ ಅನ್ನುವಂಥ ವಿಚಾರ ತುಂಬ ದೊಡ್ಡ ವಿಷಯ ಆಗ್ತದೆ. ಸಾಮಾನ್ಯ ಜೀವನದಲ್ಲಿ ನಾವು ಮಾಡುವಂಥ ಕೆಲಸಗಳೇ ನಮಗೆ ತೊಂದರೆ ಆಗ್ತದೆ. ಈ ಅನಾದಿ ಕಾಲದಿಂದ ಬಂದಂಥ ಕೆಲವೊಂದು ಕಟ್ಟುಪಾಡುಗಳನ್ನು ಬಿಟ್ಟಾಗ ಕೊರೋನಾ ಅನ್ನುವಂಥ ಮಹಾಮಾರಿ ಬಂದು ನಮಗೆ ಅದನ್ನೆಲ್ಲ ತೋರಿಸ್ಕೊಡುವಂತೆ ಆಯಿತು. ಹಾಗೆ ಒಂದು ಸಣ್ಣ ವೃತ್ತಾಂತ, ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮಃ ಅಂತ ಹೇಳಿದರೆ, ಕೃತಿ ಅಂದರೆ ಮಾಡುವಂತಹ ಕೆಲಸ, ಅದನ್ನು ನಾವು ವ್ಯತ್ಯಾಸವಾಗಿ ಮಾಡಿದರೆ ಅದೇ ನಮಗೆ ಕೃತ್ರಿಮವಾಗಿ ಬದಲಾವಣೆ ಆಗ್ತದೆ. ಅರ್ಥಾತ್ ಈಗ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು ಸಂಜೆ ಕಸ ಗುಡಿಸ್ಬೇಡಿ ಅಂತ. ಅದನ್ನು ನಾವು ಈ ಕಡೆಯಿಂದ ಕಿವಿ ಕೇಳಿ ಈ ಕಡೆ ಬಿಟ್ಬಿಡ್ತೇವೆ. ಹೀಗೆ ಒಂದು ಪೂರ್ವವೃತ್ತ ಅಂತ ಅನ್ನೋ ಚಿಂತನೆ ಮಾಡುವಾಗ, ಹೀಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಸುಮಾರಷ್ಟು ಜನ ಇದ್ದಿದ್ರು. ಅಲ್ಲಿ ಕೆಲವು ಮಕ್ಕಳೆಲ್ಲ ಮೊಬೈಲಿಗೆ ಅಡಿಕ್ಟ್ ಆಗಿದ್ದರು, ಇನ್ನು ಕೆಲವು ಮಕ್ಕಳು ಅವರವ್ರ ಆಟೆಯೊಟ್ಟಿಗೆ ಅಲ್ಲಿದ್ದರು, ಇನ್ನು ಒಬ್ಬ ಮಗು ದೇವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಅದನ್ನು ಅಣಿ ಮಾಡುವಂಥದ್ದು, ಅದರಲ್ಲಿ ಚುರುಕು ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ದ. ಆ ಹುಡುಗನನ್ನು ಕೇಳಿದಾಗ ಅವನೊಂದು ಮಾತು ಹೇಳ್ದ, ಯಾಕಪ್ಪ ನಿಮ್ಮ ಮೊಬೈಲ್ನೆಲ್ಲ ಯಾಕೆ ಹಿಡ್ಕೊಂಡಿಲ್ಲ ಅಂತೇಳಿ. ಅದಕ್ಕೆ ಅವನು ಹೇಳ್ದ, ಇಲ್ಲ ನಮ್ಮ ತಂದೆ ಬೆಳಗ್ಗೆ ಎದ್ರೂ ಕೂಡಲೇ ಸಂಧ್ಯಾ ವಂದನೆ ಮಾಡ್ತಾರೆ, ದೇವರ ಕೆಲಸಗಳನ್ನು ಮಾಡ್ತಾರೆ, ಮನೆಗಳನ್ನೆಲ್ಲ ಶುದ್ಧಪಡಿಸ್ತಾರೆ, ಸಂಜೆ ಆದರೂ ಕೂಡಲೇ ಸನ್ಸೆಟ್ಟಿಗೆ ಕರ್ಕೊಂಡು ಹೋಗೋದಿಲ್ಲ, ನನ್ನನ್ನು ಭಜನೆ ಮಾಡಲಿಕ್ಕೆ ಸತ್ಸಂಗಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಆ ವಿಚಾರಗಳನ್ನು ನಾನು ಕಲಿತೆ ಅಂತ ಹೇಳಿ. ಈಗಿನ ಕಾಲಘಟ್ಟದಲ್ಲಿ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೇವೆ ಅನ್ನುವಂಥದ್ದು ಪ್ರಾಮುಖ್ಯತೆ. ಹಾಗೆ ನೋಡುವಾಗ ದಾರಿದ್ರ್ಯ ಅನ್ನುವಂಥ ವಿಷಯ ನಾವಿವತ್ತು ತೆಗೆದುಕೊಂಡಿರುವಂಥ ವಿಚಾರ, ಅದು ಯಾಕೆ ಬರ್ತದೆ ಅನ್ನುವಂಥ ಚಿಂತನೆ ಮಾಡಿದಾಗ, ನಾವೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಎದ್ದೇಳೋದೇನು ಒಂದು 8-9 ಗಂಟೆಗೆ ಎದ್ದೇಳ್ತೇವೆ. ಅದು ತಪ್ಪು ಅಂತ ಹೇಳಿ. ಈ ಅಶ್ವಿನಿ ದೇವತೆಗಳು ಬೆಳಗ್ಗೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಾವೆದ್ದು ಮನೆಯನ್ನು ಶುಭ್ರಗೊಳಿಸಿ, ರಂಗವಲ್ಲಿಯನ್ನು ಹಾಕಿ, ದೇವರಿಗೆ ದೀಪಾದಿಗಳನ್ನು ಹಚ್ಚಿ, ನಂತರದಲ್ಲಿ ನಿತ್ಯಕರ್ಮಗಳನ್ನು ಮುಗಿಸುವಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ತಿಂಡಿ ಮಾಡೋದು ಈ ಹೆಣ್ಮಕ್ಳಿಗೆ ಕೆಲಸ ಇರ್ತದೆ, ಅದು ಮಾಡ್ತಾರೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಏಳುವುದೇ 10 ಗಂಟೆ. ಅದಾದ್ರ ನಂತರದಲ್ಲಿ ಈ ಹರಿದು ಹೋದಂಥ ವಸ್ತುಗಳನ್ನು ಹಾಕುವಂಥದ್ದು ಅಂತ ಹೇಳಿದರೆ, ಹರಿದಂಥ ಬಟ್ಟೆಗಳನ್ನು ಹಾಕುವಂಥದ್ದು. ಹರಿದಂಥ ಬಟ್ಟೆ ಹಾಕುವಂಥ ಯೋಗ ಬರೋದು ಯಾವಾಗ, ನಮಗೆಲ್ಲ ಲಾಸ್ ಆಗಿ ಎಲ್ಲ ಬೀದಿಗೆ ಬಂದ್ರ ಮೇಲೆ ಇನ್ನು ನನಗೆ ಹಾಕೋಕ್ಕೆ ಗತಿ ಇಲ್ಲ ಅಂತ ಹರಿದ ಬಟ್ಟೆಗಳನ್ನು ಹಾಕೋದು. ಆದರೆ ಇವತ್ತು ಅದು ಫ್ಯಾಷನ್ ಆಗಿದೆ. ಆದರೆ ಅದನ್ನು ನಾವು ಹೇಳಿದರೆ ನಾವು ಕೆಟ್ಟವರಾಗ್ತೇವೆ. ಇದೆಲ್ಲ ಯಾಕೆ ಹೇಳೋದು ಅಂತ ಕೇಳಿದರೆ, ದಾರಿದ್ರ್ಯವನ್ನು ನಾವೇ ಬನ್ನಿ, ದಾರಿದ್ರ್ಯ ನಂಗೆ ಕಮ್ಮಿ ಇದೆ ಬನ್ನಿ ಅಂತ ಹೇಳೋದು. ಹಾಗೆ ಕಸಗಳನ್ನು ಗುಡಿಸುವಾಗ ಬೆಳಗ್ಗೆ ಹೇಳ್ತಾರೆ, ಯಾಕೆ ಶನಿಗಸವನ್ನು ಗುಡಿಸ್ಬೇಕಂತೇಳಿ. ಏನು ಶನಿಗಸ, ಏನು ಕಸ ಯಾಕೆ ಬೆಳಗ್ಗೆನೇ ಗುಡಿಸ್ಬೇಕಂತ ಹೇಳಿದರೆ, ಹಿಂದಿನ ಕಾಲಗಳಲ್ಲಿ ಇತ್ತು. ಏನು ಅಂತ ಕೇಳಿದರೆ, ಒಬ್ಬ ಮನುಷ್ಯ ಹೊರಗಡೆಯಿಂದ ಬಂದ ಅಂತ ಆದರೆ ಅವನ ಕಾಲ ಧೂಳನ್ನೆಲ್ಲ ತೊಳೆದುಕೊಂಡು ನಂತರದಲ್ಲಿ ಹೊರಗಡೆ ಬರಬೇಕು ಅಂತೇಳಿ. ಯಾಕೆ ಅಂತ ಕೇಳಿದರೆ, ಹೊರಗಡೆ ಇರುವಂಥ ಅದರಿಂದ ಬ್ಯಾಕ್ಟೀರಿಯಾಗಳು ಮನೆ ಒಳಗಡೆ ಬರ್ಬೋದು, ಮತ್ತು ಅದು ಮನೆಗೆ ದಾರಿದ್ರ್ಯ ಅಂತ. ಹಾಗೆ ಸಂಜೆಯಲ್ಲಿ ಯಾಕೆ ಕಸವನ್ನು ಗುಡಿಸಬಾರ್ದು ಅಂತ ಹೇಳ್ತಾರೆ ಅಂತ ಕೇಳಿದರೆ, ಸಂಜೆಯನ್ನು ಈ ಕಸಕ್ಕೆ ನಾವು ಚಿಂತನೆ ಮಾಡುವಾಗ ಶನಿಯನ್ನು ತಗೊಳ್ಳೋದು. ಶನಿ ಎನ್ನುವಂಥವನು ರಾತ್ರಿ ಸಂಬಂಧಿತವಾಗಿರ್ತಕ್ಕಂಥ ಗ್ರಹಗಳು. ಆ ಶನಿ ಎನ್ನುವಂಥದ್ದು ಸಂಜೆ ಕಾಲದಲ್ಲಿ 2 ರೀತಿಯಾಗೂ ನಾವು ಚಿಂತನೆ ಮಾಡ್ಬೋದು. ಒಂದು, ವೈಜ್ಞಾನಿಕವಾಗಿ ಚಿಂತನೆ ಮಾಡುವಾಗ ಸಂಜೆ ಹೊತ್ತಿನಲ್ಲಿ ಗಾಳಿ ಜಾಸ್ತಿ ಇರ್ತದೆ, ನಾವು ಕಸವನ್ನು ಗುಡಿಸುವಾಗ ಮತ್ತು ವಾಪಸ್ ಬರ್ತದೆ ಅನ್ನುವಂಥ ಭಾವನೆ. ಮತ್ತು ನಿಷೀಧ ಕಾಲ ಅಂತ ಹೇಳಿದರೆ ಸೂರ್ಯಾಸ್ತದ ನಂತರ ಶನಿಗೆ ಬಲ ಜಾಸ್ತಿ ಆಗ್ತದೆ. ಆಗ ಏನಾಗ್ತದೆ ಅಂತ ಕೇಳಿದರೆ, ಆ ಕಸಗಳನ್ನು ನಾವು ಹೊಡೆಯುವಂಥದ್ದು ಅವಾಗ ಬಲ ಜಾಸ್ತಿ ಇದ್ದಾಗ ಇನ್ನೂ ಅಭಿಚಾರವೇ ಆಗ್ತದೆ. ಅದು ಅಲ್ಲೇನಾಯ್ತು, ಕೃತಿ ಅಂತ ಹೇಳಿದರೆ ಏನೋ ಒಂದು ಬೇರೆ ಅಲ್ಲ, ಕೃತಿ ಅಂತ ಹೇಳಿದರೆ ಕೆಲಸ ಅಂತ ಹೇಳಿ. ಆ ಕೃತಿಯನ್ನು ವ್ಯತ್ಯಾಸ ಮಾಡಿದ್ರೇ ಅದೇ ನಮಗೆ ಕೃತ್ರಿಮ ಆಗ್ತದೆ. ಈಗ ನಾವು ಬೆಳಗ್ಗೆ ತಗೊಳ್ಳುವಂಥ ವಸ್ತುವನ್ನು ನಾವು ಸಂಜೆ ತೊಗೊಂಡ್ರಿ ಅಂತ ಆದರೆ ಅದು ನಮಗೆ ಪೆಟ್ಟು ಕೊಡ್ತದೆ ಅಂತೇಳಿ. ಹಾಗೆ ಈ ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ, ಜಪ, ನಿತ್ಯಕರ್ಮ, ಹಾಗೆ ಕುಲದೇವತಾ ಆರಾಧನೆ, ಕುಲಗುರುಗಳು, ಈಗೇನಾಗಿದೆ ಎಲ್ಲ ಮನೆಯಲ್ಲಿ ದೇವ್ರ ಮನೆಗೆ ಹೋದ್ರೂ ಕೂಡಲೇ ಎಂತ ಆಗ್ತದೆ, ಒಂದು 50 ಫೋಟೋ, 50 ವಿಗ್ರಹ, ಇನ್ನೊಂದು 50 ಯಂತ್ರಗಳು ಎಲ್ಲ ಇರ್ತದೆ. ಆದರೆ ಅದಕ್ಕೇನು ಪ್ರತಿನಿತ್ಯ ಪೂಜೆಯೂ ಇಲ್ಲ, ಅದಕ್ಕೊಂದು ನೈವೇದ್ಯವೂ ಇಲ್ಲ. ಅದಕ್ಕೆ ಹೇಳೋದು, ಬೇರೆ ದೇವ್ರನ್ನೆಲ್ಲ ತೆಗೆದುಬಿಟ್ಟು ನೀವು ಬೇರೆ ಕಡೆ ವಿಸರ್ಜನೆ ಮಾಡಿಬಿಡಿ, ಕುಲದೇವರನ್ನು ಮಾತ್ರ ಆರಾಧನೆ ಮಾಡಿ. ಯಾಕೆ ಅಂತ ಕೇಳಿದರೆ, ನೀವು ಬೇರೆದೆಲ್ಲ ಆರಾಧನೆ ಮಾಡ್ತೀರಿ, ಆದರೆ ಇಲ್ಲಿ ನಮ್ಮ ಕುಲದೇವರಿಗೆ ಅನ್ನುವಂಥದ್ದು ಯಾವ ರೀತಿಯಾಗಿರುವಂಥ ಸೇವೆ ಸಲ್ಲೋದಿಲ್ಲ, ನಿಮ್ಮ ಅನಾದಿ ಕಾಲದಿಂದ ಬಂದ ಆರಾಧನೆಗಳು ನಡೆಯೋದಿಲ್ಲ. ಅದಕ್ಕಿಂತ ಹೋಗಿ ಏನಾಗ್ತದೆ ಅಂತ ಕೇಳಿದರೆ, ನಮಗಿನ್ನೂ ಕೆಟ್ಟದ್ದು ಬರ್ತದೆ. ಇನ್ನೊಂದು, ಶನಿಯ ವಿಚಾರವನ್ನು ತಗೊಳ್ಳುವಾಗ ಶನಿಯ ಅಧಿದೇವತೆ ಪ್ರತ್ಯಧಿದೇವತೆ ಅನ್ನುವಂಥದ್ದು ಬ್ರಹ್ಮ, ಅರ್ಥಾತ್ ಪ್ರಜಾಪತಿ ಮತ್ತು ಯಮ ಅಂತ ಹೇಳಿ. ಈ ಪ್ರಜಾಪತಿ ಅಂದರೆ ಏನು ಅಂತ ಕೇಳಿದ್ರೆ, ಸೃಷ್ಟಿ ಮಾಡುವಂಥ ಕೆಲಸವನ್ನು ಇಟ್ಕೊಂಡವನು. ಆಮೇಲೆ ಈ ಯಮ ಅನ್ನುವಂಥವನು ಸಂಹಾರ ಮಾಡುವಂಥವನು ಅಂತೇಳಿ. ಹಾಗೆ ಕೇಳಿರ್ಬೋದು, ಶನಿ ದಶೆ, ಹಾಗೆ ಶನಿ ಭುಕ್ತಿ, ನಂದು ಅಷ್ಟಮ ಶನಿ, ಇದೆಲ್ಲ ಹೇಳಿರ್ತಾರೆ. ಅದು ಬಂದರೂ ಕೂಡಲೇ ಏನು, ಒಂದು ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು,
ಇಲ್ಲ ಅಂತ ಹೇಳಿದ್ರೆ ಇದನ್ನು ಅನುಭವಿಸ್ಲಿಕ್ಕಾಗಲ್ಲ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಯಾಕೆ ಅಂತ ಕೇಳಿದರೆ ನೋಡಿ, ಆ 7ವರೆ ಶನಿ ಅನ್ನುವಂಥದ್ದು ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಶನೇಶ್ವರ. ಆದರೆ ಆ ಶನಿಯನ್ನು ಇವತ್ತೇನು ಮಾಡಿಬಿಟ್ಟಿದ್ದಾರೆ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗೆ ನಾವು ಧರ್ಮವಾಗಿದ್ವಿ ಅಂತಾದರೆ 7ವರೆ ಶನಿಯಲ್ಲೇ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುವಂಥ ಯೋಗಗಳಿದೆ. ಇನ್ನು ನಮ್ಮವರಿಗೆ ಬೈಬೇಕು ಏನು ಅಂತ ಕೇಳಿದರೆ, ಶನೈಶ್ಚರ ಅಂತ ಹೇಳಿದರೆ ಅವನು ನಿಧಾನ ಅಂತ ಹೇಳಿ ಅವನನ್ನೇನು ಮಾಡಿಬಿಟ್ಟಿದ್ದಾರೆ, ನಮ್ಮವರೇ ತೊಗೊಂಡೋಗಿ ಶನೈಶ್ವರ. ಇವತ್ತಿನ ಕೆಲವು ಇವತ್ತು ದೇವಸ್ಥಾನಗಳಲ್ಲಿ ನಾನು ಕೆಲವೊಂದು ನೋಡಿದ್ದೇನೆ. ಏನು ಅಂದರೆ ಶನೈಶ್ವರನ ವಿಗ್ರಹದ ಮುಂದೆ ಈಶ್ವರನಿಟ್ಟು ಇದು ಮಾಡಿದ್ದಾರೆ. ಯಾಕೆ ಸ್ವಾಮಿ ಅಂದರೆ ಅವನು ಶನೈಶ್ವರ ಅಲ್ವಾ, ಅವನು ಈಶ್ವರ ಅಲ್ವಾ ಅಂತಾರೆ. ಆದರೆ ಅದು ಒಂದು ಗ್ರಹ, ನಾವೇ ಅನಾಚಾರ ಮಾಡ್ತಿರೋದು. ಇದೆಲ್ಲ ಎಲ್ಲಿ ಹೋಗ್ಬೇಕು, ನಮಗೆ ಪೆಟ್ಟು ಕೊಡಬೇಕು. ಹಾಗೆ ಶನಿಯಿಂದ ಚಿಂತನೆ ಮಾಡುವಾಗ ಈಗ ದಾರಿದ್ರ್ಯ ಅನ್ನುವಂಥದ್ದು ತಗೊಂಡ್ವಿ, ಒಂದು ಕಸದ ವಿಚಾರ ಅನ್ನುವಂಥದ್ದು ತಗೊಂಡ್ವಿ. ಅದಕ್ಕೆ ಪೂರಕವಾಗಿ ನೋಡಿದಾಗ ಏನಾಗ್ತದೆ, ಕೊರೋನಾ ಬಂದಂಥದ್ದು ನಮಗೆ ಶನಿಯ ವಿಚಾರಗಳನ್ನೇ. ಶನಿ ಅಂತ ಹೇಳಿದರೆ ಮುಟ್ಟುವಂಥದ್ದು, ಉಸಿರಾಡುವಂಥದ್ದು, ತದನಂತರದಲ್ಲಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನು ನೋಡುವಂಥದ್ದು ಅಂತ ಹೇಳಿ. ಆ ಶನಿಯಿಂದ ಮುಟ್ಟುವಂಥದ್ದು ಅಥವಾ ಮಡಿ ಅನ್ನುವಂಥದ್ದು, ಮೈಲಿಗೆ ಅನ್ನುವಂಥದ್ದು, ಧರ್ಮ ಅನ್ನುವಂಥದ್ದು ನಾವು ಯಾವಾಗ ಬಿಡ್ತೇವೆ, ನಮಗೆ ಸಂಹಾರ ರೂಪಕ್ಕೆ ಅವ್ನು ಕುತ್ಕೊಳ್ತಾನೆ, ನಮ್ಮ ತಲೆ ಮೇಲೆ ಬಂದು ಪೆಟ್ಟನ್ನು ಕೊಡ್ತಾನೆ. ಅವ್ನು ಮತ್ತಿನ್ನೇ ಜೀವ ತೆಗೆಯೋ ಕೆಲಸ ಇಲ್ಲ. ಅವ್ನು ನಮಗೆ ಧರ್ಮದಾರಿಯಲ್ಲಿ ತೊಗೊಂಡು ಹೋಗಬೇಕು. ಈ ಕಳ್ಳರಿಗಾದರೆ ಪೊಲೀಸರ ಮೇಲೆ ಹೆದರಿಕೆ ಇರಬೇಕು. ಈಗ ನೀವೇನಾದ್ರು ಕಳ್ತನ ಮಾಡಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಇನ್ನು ಅರ್ಧ ಗಂಟೆ ಪೊಲೀಸ್ ಎಲ್ಲಿ ಬರ್ತಾರಪ್ಪ, ನಾನು ಹಿಡ್ಕೊಂಡು ಹೋಗ್ತಾರೆ ಅನ್ಬೇಕು. ಹಾಗೆ ಶನಿಗೆ ಯಾರು ಹೆದರಬೇಕು ಅಂತ ಕೇಳಿದರೆ, ಈ ಕೆಟ್ಟದ್ದನ್ನು ಮಾಡುವವರು, ಕೆಟ್ಟ ಕೆಲಸಗಳನ್ನು ಮಾಡುವವರು. ಪೊಲೀಸನ್ನು ಕಂಡ್ರೆ ಯಾರಿಗೆ ಹೆದರಿಕೆ, ಕಳ್ಳನಿಗೆ ಹೆದರಿಕೆ, ಕೊಲೆಗಡಕರಿಗೆ ಹೆದರಿಕೆ. ಹಾಗೆ ಶನಿಯನ್ನು ಕಂಡು ಯಾರು ಹೆದರಬೇಕಂದ್ರೆ, ನೀನು ಅನಾಚಾರ ಮಾಡ್ತಿದ್ಯಾ, ನೀ ಹೆದರು. ಅವನ 7.5 ಶನಿ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ನಿನ್ನನ್ನು ಬದಲಾವಣೆ ಮಾಡ್ತಾನೆ ಅವನು. ಹಾಗಾಗಿ ಯಾವಾಗ ನಾವು ದೇವರನ್ನು ದೇವರಾಗೆ ಆರಾಧನೆ ಮಾಡಬೇಕೇ ಹೊರತು ಅದನ್ನು ಅತಿರೇಕ ಮಾಡುವಂಥದ್ದು, ಮತ್ತು ಪ್ರತಿನಿತ್ಯ ಬೆಳಗ್ಗೆ ರಂಗವಲ್ಲಿಯನ್ನು ಹಾಕುವಂಥದ್ದು. ರಂಗವಲ್ಲಿ ಹಾಕುವುದು ಯಾವಾಗ ಅಂತ ಕೇಳಿದರೆ, ಮನೆಯಿಂದ ಎಲ್ಲರೂ ಹೊರಗಡೆ ಹೋಗುವಂಥ ಸಂದರ್ಭಕ್ಕೆ ತಡೀರಿ ನಾನು ರಂಗೋಲಿ ಹಾಕ್ತಿದ್ದೀನಿ ಅಂತ ಹಾಕುವುದಲ್ಲ. ಹೋಗ್ಲಿಕ್ಕಿಂತ ಮುಂಚಿತವಾಗಿ ಅಶ್ವಿನಿ ದೇವತೆಗಳನ್ನು ನಾವು ಬರಮಾಡ್ಕೊಳ್ಬೇಕು, ನಮ್ಮ ಮನೆಗೆ ಅವರು ಬರಬೇಕು, ಆ ದೇವತೆಗಳ ಅನುಕೂಲ ಆಗಬೇಕು ಅಂತ ಹೇಳಿ ರಂಗವಲ್ಲಿಯನ್ನು ಬೆಳಗ್ಗೆ ಹಾಕ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಏನು, ನನ್ನ ಇದ್ದಿದ್ದೇ ಈಗ 10 ಗಂಟೆ ಮೇಲೆ ರಂಗೋಲಿ ಹಾಕ್ತೀನಿ, ನಮ್ಮ ಮನೆಯವರು ಹೋಗ್ತಿದ್ದಾರೆ, ಸ್ವಲ್ಪ ತಡೀರಿ ನಾನು ರಂಗೋಲಿ ಹಾಕ್ತೇನೆ ಆಮೇಲೆ ನೀವು ಹೋಗಿ ಅನ್ನುವಂಥದ್ದಲ್ಲ. ಯಾಕೆ ಅಂತ ಕೇಳಿದರೆ ಅದು ರಕ್ಷೆ ಅಂತ ಹೇಳಿ. ಹಾಗಾಗಿ ಈ ವಿಚಾರಗಳ ಬಗ್ಗೆ ನಾವು ಸುಮಾರಷ್ಟು ವಿಮರ್ಶೆಗಳನ್ನು ಕೊಡ್ಬೋದು. ಆದರೆ ಈ ವಿಚಾರಗಳು ಇಟ್ಟುಕೊಂಡು ಕೆಲವೊಂದು ದಾರಿದ್ರ್ಯ ಅನ್ನುವಂಥದ್ದು ನಮಗೆ ಬರ್ತಾ ಶುರು ಆಗ್ತದೆ. ಹಾಗಾಗಿ ಅವುಗಳನ್ನೆಲ್ಲ ನಿರ್ಮೂಲನೆ ಮಾಡಿಕೊಳ್ಬೇಕು, ನಾವು ಸರಿ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ನಾವೇನು ಮಾಡಬೇಕು, ಧರ್ಮದಿಂದ ಇರಬೇಕು, ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು, ಕೆಟ್ಟ ಯೋಚನೆಗಳನ್ನು ಮಾಡಬಾರ್ದು. ಹಾಗೆ ಅನಾದಿ ಕಾಲದಿಂದ ಬಂದಂಥದ್ದೇನು ಹೇಳಿದ್ದಾರೆ ಹಿರಿಯರು, ಯಾಕೆ ಕಸ ಗುಡಿಸಬಾರ್ದು ಅಂತಿದ್ದ, ಸಂಜೆ ಹೊತ್ತು ಕಸ ಗುಡಿಸಬಾರ್ದು ಅಂತ ಹೇಳಿರುವಂಥದ್ದು, ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನುವಂಥದ್ದು, ಇದೆಲ್ಲ ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ ನಮಗೆ ಅನುಕೂಲ ಆಗಲಿಕ್ಕೆ ಹೇಳಿದ್ದಾರೆ. ಬಿಟ್ಟರೆ ಇವೆಲ್ಲವನ್ನು ನಾವು ಒಂದೊಂದೇ ಬಿಡ್ತಾ ಬರ್ತಾ ಇದ್ದೇವೆ. ನಾವು ಆಗಾಗ ನಾನು ಹೇಳುವಂಥದ್ದು ಕೆಲವರಿಗೆ ಇಷ್ಟ ಆಗ್ದಲೇ ಇರ್ಬೋದು, ಅಥವಾ ನಾನೇ ಒಂದಿನ ಹೊರಗಡೆ ಹೋಗಬೇಕಾದ್ರೆ ಹರಿದಂಥ ಬಟ್ಟೆ ಹಾಕ್ಕೊಂಡು ಹೋಗಿರಬಹುದು, ಅಥವಾ ಏನೇ ಒಂದು ಆಗಿರ್ಬೋದು. ಅದರ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ಏನು ಪಾಪ ಕರ್ಮಗಳನ್ನು ನಾವು ಅನುಭವಿಸ್ತೇವೆ. ಈಗ ಇಷ್ಟು ದಿನ ನಮಗೆ ಆ ವಿಚಾರಗಳೆಲ್ಲ ಇಲ್ದಲ್ಲ ಇದ್ದಿದ್ದು, ಕೊರೋನಾ ಅಂತ ಮಹಾಮಾರಿ ಬಂದ್ರ ಮೇಲೆ ಸ್ವಲ್ಪ ಶುದ್ಧವಾಗಿರಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಹೃದಯಾಘಾತ ಬರ್ತಿದೆ, ಎಲ್ಲರೂ ವ್ಯಾಯಾಮ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ. ಭಗವಂತ ಸುಮ್ಮನಿರೋದಿಲ್ಲ. ಅನಾಚಾರಗಳು ಜಾಸ್ತಿ ಆದಷ್ಟು ನಿಮ್ಮಲ್ಲಿ ಆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಹೇಗೆ ಹುಷಾರಾಗಿರ್ಬೇಕನ್ನುವಂಥ ವಿಚಾರಗಳನ್ನು, ಕೆಲವೊಂದು ರೋಗಗಳನ್ನು ಕೊಟ್ಟೇ ಅವನು ತೋರಿಸಿಕೊಡ್ತಾನೆ ಅಂತ ಹೇಳಿ. ಹಾಗಾಗಿ ದೇವ್ರ ತನಕ ಹೋಗೋದು ಬೇಡ, ದೇವರು ನಮಗೆ ಪೆಟ್ಕೊಡುವಂಥ ಸ್ಥಿತಿಗತಿಗಳನ್ನು ತಂದುಕೊಳ್ಳೋದು ಬೇಡ. ನಾವಾಗಿಯೇ ಕೆಲವೊಂದು ಹಿಂದಿನವರು ಹೇಳಿದಂಥ ಏನು ಪಾಪ ಕರ್ಮಗಳು ಅಥವಾ ಮಾಡುವಂಥ ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳಿದ್ದಾವೆ, ಅವುಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಹೋದರೆ ನಾವು ಯಾವ ಸಮಸ್ಯೆಗೂ ಹೆದರಬೇಕಂತಿಲ್ಲ. ಈಗ ಸಾಲ ಮಾಡಿದರೆ ತಾನೇ ಸಾಲಗಾರರಿಗೆ ಹೆದರಿಕೆ, ಈಗ ಸಾಲವೇ ಮಾಡಲಿಲ್ಲ ಅಂದರೆ ಯಾಕೆ ಹೆದರಬೇಕು? ಹಾಗಾಗಿ ನಾವು ಸತ್ಕರ್ಮಗಳನ್ನು ಯಾವುದೂ ಸಮೇತ ನಮ್ಮ ಅವಶ್ಯಕತೆಗೆ ಬಿಟ್ಟು, ನಮ್ಮ ಏನು ಖರ್ಚಿನ ವಿಷಯಗಳನ್ನು ಬಿಟ್ಟು ನಾವು ಯಾವಾಗ ಇನ್ನು ದೊಡ್ಡದಕ್ಕೆ ನಾವು ಪ್ಲ್ಯಾನ್ ಮಾಡ್ತೇವೆ, ಆಗ ನಾವಿಲ್ಲಿ ಮಾನಸಿಕವಾಗಿಯೂ ಬೇರೆ ಎಲ್ಲದಕ್ಕೂ ರೆಡಿ ಇರಬೇಕು. ಹಾಗಾಗಿ ಎಷ್ಟು ಅವಶ್ಯಕತೆ, ನಾವು ತಿನ್ನೋದೇನು ಅಂತ ಕೇಳಿದರೆ ಪೂರ ಏನು ತಿನ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಏನು ಇಷ್ಟು ತಂದರೂ ತಿನ್ನಲಿಕ್ಕೆ ಆಗೋದಿಲ್ಲ. ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಹಾಗೆ ಆ ಹೊಟ್ಟೆಗೆ ತಿನ್ನಂಥದ್ದೇನಾಗಬೇಕು, ಅದು ಜೀರ್ಣ ಆಗಬೇಕಂತಾದ್ರೆ ನಾವು ವ್ಯಾಯಾಮಾದಿಗಳನ್ನು ಮಾಡಬೇಕು. ಈ ಒಂದು ಸಣ್ಣ ಕೆಲಸದಲ್ಲಿ ನಾವು ಏನೇನನ್ನು ಬಿಡ್ತಾ ಹೋಗ್ತೇವೆ, ಅದರ ಪ್ರಾರಬ್ಧವಾಗಿರ್ತಕ್ಕಂಥ ರೋಗ ರುಜಿನಗಳು ನಮ್ಮ ದೇಹದ ಮೇಲೆ ಬರ್ತದೆ ಅನ್ನುವಂಥದ್ದು.
ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು ನಮ್ಮಲ್ಲೇ ಇರುವಂಥದ್ದು. ನಾವು ಕೆಟ್ಟದಾಗೂ ಯೋಚನೆ ಮಾಡ್ಬೋದು, ನಾನು ನಿಮ್ಮನ್ನು ನೋಡಿ ಕೆಟ್ಟದಾಗೂ ಯೋಚನೆ ಮಾಡ್ಬೋದು, ಒಳ್ಳೆಯದಾಗೂ ಯೋಚನೆ ಮಾಡ್ಬೋದು, ಅದು ನನ್ನಲ್ಲಿರುವಂಥದ್ದು. ನಾನು ಮಾತೆ ಅನ್ನುವಂಥ ಗೌರವವನ್ನು ಇಟ್ಕೊಂಡು ನಿಮ್ಮಲ್ಲಿ ಮಾತಾಡಿದಾಗ ನಿಮ್ಮಲ್ಲೂ ಅದೇ ಭಾವನೆ ಅನ್ನುವಂಥದ್ದು ಬರ್ತದೆ. ನಾನು ಬೇರೆ ರೀತಿಯಾಗಿ ಇದು ಮಾಡಿದಾಗ ಆ ಸ್ತ್ರೀ ಶಾಪಕೋಪಗಳು ಅನ್ನುವಂಥದ್ದು ನಾನು ನೋಡಿದ್ರಿಂದನೇ, ಯಾಕೆಂದರೆ ಅಷ್ಟೆಲ್ಲ ದೋಷಗಳನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ಯಾವುದನ್ನು ಎಲ್ಲವನ್ನು ಬಿಟ್ಟು ನಮಗೆ ಬೇಕಾದಂಥ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತದೇವೆ ಅಂತ ಹೇಳಿದಾಗ ಸಮಸ್ಯೆಗಳಾಗ್ತದೆ. ಈಗ ಇವತ್ತೇನು ಬೆಂಗಳೂರಿನಲ್ಲಿ ಒಂದು ಹೋಳಿಗೆ ತಿನ್ನಬೇಕು ಅಂದರೆ 10 ನಿಮಿಷದಲ್ಲಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ರೆ ಮನೆ ಎದುರುಗಡೆ ಇರ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನಗಳ ತನಕ ನಾವು ಕಾಯಬೇಕಿತ್ತು. ನಾವೆಲ್ಲ ಕಾದಂಥ ಪ್ರಮೇಯ ಇದಿತ್ತು. ಹೋಳಿಗೆ ತಿನ್ನಬೇಕಾ, ಆ ಸಂದರ್ಭಕ್ಕೆ. ಯಾಕೆ ಅಂದರೆ ಆ ಒಂದು ಮಾಸಕ್ಕೆ ಆ ಒಂದು ಭಕ್ಷ್ಯ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೆ ಅನ್ನುವಂಥದ್ದು. ಇವತ್ತೇನು ಎಲ್ಲ ಬಿಟ್ಟಾಯ್ತು, ನನಗೆ ತಿನ್ನಬೇಕಂದಾಗ ಎಲ್ಲವನ್ನು ತಿನ್ನೋದೆ. ಈ ಥರ ಆದಾಗ ದಂಡನೆ ಇಲ್ಲ, ದೇಹದಂಡನೆ ಇಲ್ಲ, ದೇಹಕ್ಕೆ ಸರಿಯಾಗಿರುವಂಥ ವ್ಯಾಯಾಮಗಳಿಲ್ಲ. ಏನು ವ್ಯಾಯಾಮ ಅಂತ ಹೇಳಿದ್ರೆ ಇವತ್ತಿನ ದಿನ ಕುತ್ಕೊಂಡು ಸರಿ ಬಂಡಲ್ ಎತ್ತೋದು ಮತ್ತು ಬಂಡಲ್ ಇಳಿಸೋದು ಅಥವಾ ಓಡೋದು ಇದೆಲ್ಲ ಮಾಡ್ತಾರೆ. ಆದರೆ ಸರಿಯಾಗಿರುವಂಥ ಆರೋಗ್ಯ ವ್ಯಾಯಾಮ ಅಂತ ಹೇಳಿದರೆ, ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ನಾನು ಇನ್ನೊಂದು ಕಡೆ ನನ್ನ ಮನಸ್ಸು ನಾನು ಉಸಿರಾಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇಲ್ಲ. ನನ್ನ ಉಸಿರಾಟ ಅನ್ನುವಂಥದ್ದು ಅದಾಗೆ ಆಗ್ತಾಯಿದೆ. ಹಾಗೆ ಎಲ್ಲರಲ್ಲೂ ಸಮೇತ ಉಸಿರಾಟ ನೀವೇ ಮಾಡಬೇಕಂತಿಲ್ಲ, ಅದು ಆಗ್ತಾ ಇರುತ್ತೆ. ಹಾಗೆ ನೋಡೋದಾದ್ರೆ ರಾತ್ರಿ ಮಲಗಿದಾಗ ನೀವು ಅದಕ್ಕೆ ಗಮನ ಕೊಡೋದಿಲ್ಲ, ಅದ್ರ ಪಾಡಿಗೆ ಅದು ಉಸಿರಾಟ ಆಗ್ತಿರತ್ತೆ. ಹೇಗೆ ಅದರ ಪಾಡಿಗೆ ಅದು ಸರಿಯಾದಂಥ ರೀತಿಯಲ್ಲಿ ಉಸಿರಾಟ ಕ್ರಿಯೆಗಳು ಸರಿಯಾಗಿ ನಡ್ಕೊಂಡು ಹೋಗ್ತದೆಯೋ ಆಗ ಅವನು ಸ್ವಸ್ಥವಾಗಿದ್ದಾನೆ ಅಂತೇಳಿ ಅರ್ಥ. ನಾವು ಉದ್ದೇಶಪೂರ್ವಕವಾಗಿ ಜಿಮ್ ಮಾಡೋದು, ಒಂದೇ ಸಲ ಉಸಿರನ್ನು ಜಾಸ್ತಿ ತಗೊಳ್ಳೋದು, ಅದಕ್ಕೊಂದು ಕಾಲದಂಡ ಮಾನದಂಡ ಇಷ್ಟೇ ಉಸಿರಾಡಬೇಕನ್ನುವಂಥದ್ದಿದೆ. ಅದಕ್ಕಿಂತ ಜಾಸ್ತಿ ಆದಾಗೇನಾಗ್ತದೆ, ಅಲ್ಲಿಂದ ಸಮಸ್ಯೆಗಳೆಲ್ಲ ಪ್ರಾರಂಭ ಆಗ್ತದೆ. ಅದು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಸಮಸ್ಯೆಗಳನ್ನು ಕೊಡಬಹುದು. ಅದಕ್ಕೆ ನಾವು ಈಗಿಂದನೇ ಹುಷಾರಾಗಿರುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದಾರಿದ್ರ್ಯ ಬರುವಂಥದ್ದು ಈ ವಿಚಾರಗಳಿಂದನೇ. ಸರಿ ಗುರುಜಿ, ಇನ್ನು ನಮ್ಮ ಜಾತಕಕ್ಕೂ ಹಾಗೂ ಈ ದಾರಿದ್ರ್ಯಕ್ಕೂ ಸಂಬಂಧ ಏನಾದರೂ ಇದೆಯಾ ಅಂತ? ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮಃ. ಮೊದಲೇ ಹೇಳಿದಂತೆ ನಾವು ಮಾಡುವಂಥ ವ್ಯತ್ಯಾಸಗಳಿಂದನೇ ದಾರಿದ್ರ್ಯ ಅನ್ನುವಂಥದ್ದು ಬರುವಂಥದ್ದು. ನಾವು ಮಾಡಿದಂಥ ವ್ಯತ್ಯಾಸಗಳೇ, ನಾನೀಗ ಟ್ಯಾಬ್ಲೆಟ್, ಒಂದು ಹಲ್ಲು ನೋವಿಗೆ ಬೇಕಾಗಿರುವಂಥ ಟ್ಯಾಬ್ಲೆಟ್ ತೊಗೊಳೋದ್ರ ಬಂದು ಒಂದು ವಿಷದ ಟ್ಯಾಬ್ಲೆಟ್ ಅಂತ ತೊಗೊಳ್ರೆ ನನ್ನ ತಲೆನೋವು ಹೋಗೋದಿಲ್ಲ, ತಲೆನೇ ಹೋಗ್ಬಿಡ್ತದೆ. ಹಾಗೆ ಜಾತಕದಲ್ಲಿ ದಾರಿದ್ರ್ಯ ಅನ್ನುವಂಥ ಸೂಚನೆಗಳನ್ನು ಕೊಡ್ತದೆ. ಏನು ಅಂತ ಕೇಳಿದರೆ, ದಾರಿದ್ರ್ಯ ಅಂತ ಹೇಳಿದರೆ ನಿಮಗೆ ಇನ್ನು ಈ ಮಾಡುವಂಥ ಉದ್ಯೋಗ, ಈಗ ಮುಂಚೆಯೇ ಹೇಳಿದಂತೆ ಮುಂಚೆ ಮಾಡುವಂಥ ಉದ್ಯೋಗಾದಿಗಳನ್ನು ಮಾಡೋದನ್ನು ಬಿಟ್ಟು ಇನ್ನೊಂದು ಯಾವುದೋ ಹಿಡ್ಕೊಂಡಾಗ ಅದು ನಾವು ಪ್ರಶ್ನಾ ಚಿಂತನೆಯನ್ನು ಮಾಡಿದಾಗ ಸರಿಯಾಗಿ ತಿಳ್ಕೊಂಡಂಥವ್ರ ಹತ್ರ ಸುಮ್ಮನೆ ಮತ್ತೆ ಯಾವುದೋ ಮೈಮೇಲೆ ಬಂತು ಯಾವುದೋ ನಿಂಬೆಹಣ್ಣು ಕೊಟ್ಟೆ ಅಂತಲ್ಲ, ಶಾಸ್ತ್ರ ರೀತಿಯಾಗಿ ಅಧ್ಯಯನ ಮಾಡಿದಂಥವ್ರ ಹತ್ರ ಹೋದಾಗ ಅದಕ್ಕೆ ಸರಿಯಾಗಿರುವಂತಹ ಪರಿಹಾರಗಳು ಅನ್ನುವಂಥದ್ದು ಬರ್ತದೆ. ಹಾಗೆ ನೈಮಿತ್ತಿಕವಾಗಿ ನಾವು ಪ್ರತಿನಿತ್ಯ ಮಾಡುವಂಥದ್ದನ್ನು ಅದನ್ನು ಸರಿಯಾದ ರೀತಿಯಲ್ಲೇ ಮಾಡ್ಕೊಂಡು ಹೋಗಬೇಕು. ಜಾತಕಕ್ಕೆ ಇದಮಿತ್ತಮ್ ಅಂತ ಹೇಳಿ ಯಾವುದು ನಿಂಗೆ ನಾಳೆ ನೀನು ಆಕ್ಸಿಡೆಂಟ್ ಆಗತ್ತಪ್ಪ ಅಂತ ಹೇಳಿ ನಾವು ಹೇಳಲಿಕ್ಕಾಗಲ್ಲ. ಮುಂದೆ ಕಂಟಕಪ್ರಾಯಗಳಿದೆ, ಅದನ್ನು ನೀವು ಆ ಸಂದರ್ಭದಲ್ಲಿ ಆ ದೇವರನ್ನು ಆರಾಧನೆ ಮಾಡಿ ಅಂತ ಹೇಳಿ. ಆದರೆ ಮುಂಚಿಂದನೇ ಅದಕ್ಕೆ ಪ್ರಿಪೇರ್ ಆಗಿ ಕೆಲವೊಂದು ದೇವತಾ ಕೆಲಸಗಳನ್ನು ಮಾಡಿದರೆ ಹೆದರ್ಬೇಕಂತಲೇ ಇಲ್ಲ. ಆವಾಗ ನನ್ನ ಹತ್ರ ಈಗ 10 ರೂಪಾಯಿ ದುಡ್ಡಿದೆ, ನಂದು ಇವತ್ತು ಸಂಜೆ ಲೋನ್ ಕಟ್ ಆಗ್ತದೆ ಅಂತ ಹೇಳಿದರೆ ನನ್ನ ಹತ್ರ 20 ರೂಪಾಯಿ ಇತ್ತು ಅಂತ ಆದರೆ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಂಗೆ 10 ರೂಪಾಯಿಗೆ ಗತಿ ಇಲ್ಲ ಅಂತ ಹೇಳಿದ್ರೆ ನಾನೇನು ಬೇಡೋದು, ಇನ್ನೊಬ್ಬರ ಹತ್ರ ಬೇಡಬೇಕು, ಆ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಮ್ಮ ಯೋಜನೆಗಳು ಫಸ್ಟ್ ನಾವು ಯೋಜನೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಜ್ಯೋತಿಷ್ಯಕ್ಕೂ ಜಾತಕಕ್ಕೂ ಏನು ಅಂತ ಕೇಳಿದರೆ ಅದರಲ್ಲಿ ದಾರಿದ್ರ್ಯಗಳು ಬರುವಂಥ ವಿಚಾರಗಳನ್ನು ನಮಗೆ ಸೂಚನೆ ಕೊಡ್ತದೆ. ಅದಕ್ಕೆ ಬೇಕಾಗಿರುವಂಥ ಸಂಬಂಧಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅದು ಅನುಕೂಲ ಆಗ್ತದೆ, ಮತ್ತು ಅದರಿಂದ ಅಷ್ಟು ನಮಗೆ ತೊಂದರೆಗಳಾಗುವುದಿಲ್ಲ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಚಂದ್ರಗೌಡ ಪಾಟೀಲ್ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 1952. ಹಾಂ, ದಿನಾಂಕ ಮತ್ತೆ ಹುಟ್ಟಿದ ತಿಂಗಳು ಹೇಳಿ. 9/7. ಇನ್ನೊಮ್ಮೆ ಹೇಳಿ ಸರ್. 9/7/52. 9/7/52. ಟೈಮಿಂಗ್ಸ್ ಏನು? ಟೈಮಿಂಗು ಬೆಳಗ್ಗೆ 5:30 ಒಳಗೆ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ, ನಿಮ್ಮ ಹೆಸರೇನು? ನಮಸ್ಕಾರ ರೀ, ನಮ್ಮ ಹೆಸರು ಚಂದನಗೌಡ ಪಾಟೀಲ್ ರೀ. ಚಂದನಗೌಡ ಪಾಟೀಲ್ ಅಲ್ವಾ? ಹೌದ್ರಿಪ್ಪ. ಹೇಳಿ ಪಾಟೀಲ್ರೆ, ಎಂತ ಕೇಳಬೇಕಿತ್ತ? ಗುರುವೇ, ನಾವು 73 ವರ್ಷ ಮುಗಿದಾಗ ಆಯ್ತು. ಇವಾಗ ನಮ್ಮ ಆರೋಗ್ಯದ ಬಗ್ಗೆ ಇನ್ನೊಂದು, ನಾವು ಒಂದು ದೊಡ್ಡ ದೇವಸ್ಥಾನ ಪೂಜಾರಿ ದಕ್ಷಿಣಾಮೂರ್ತಿ ಕೊಪ್ಪಳ ಜಿಲ್ಲೆ ಒಳಗೆ ಐತಿ. ಅದು ಲಿಟಿಗೇಷನ್ ಐತಿ. ನಾವು ಪೂರ್ವ ಕಾಲದಿಂದ ಮಾಡ್ಕೊತ ಬಂದವರು. ಅರಣ್ಯ ಪ್ರದೇಶದಾಗ ಐತೆ. ನಮ್ಮ ಹಿರಿಯರು ವಿದ್ಯಾವಂತರಲ್ಲ. ಅವಾಗ
ನಾವು ವೀರಶೈವ ಲಿಂಗಾಯತರು. ಹಾಂ ಅದನ್ನ ಲಿಟಿಗೇಷನ್ ಒಬ್ರು ಡೂಪ್ಲಿಕೇಟ್ ಕಾಗದ ಹಚ್ಚಿ ಲಿಟಿಗೇಷನ್ ಮಾಡ್ರ ಎಲ್ಲಾ ಸರ್ಕಾರದೊಳಗೆ ಎಲ್ಲಾ ಇಲಾಖೆ ಒಳಗ ಮತ್ತು ಕೋರ್ಟ್ನಾಗ, ಸಣ್ಣ ಕೋರ್ಟ್ನಾಗ ಗೆದ್ದತಿ, ಹೈಕೋರ್ಟ್ನಾಗ ಲಿಟಿಗೇಷನ್ ಹಿಡ್ಕೊಂಡು ನಿಂತೈತೆ. ಈಗ ನೋಡಿ ಪಾಟೀಲ್ರೆ, ಹ್ಞೂ ಸರ್, ನಿಮ್ಮ ಜಾತಕ ರೀತಿಯಾಗಿ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಸರಿಯಾಗಿ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಆಸ್ತಿಯ ವಿಚಾರಗಳ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ವಿಮರ್ಶೆ ಮಾಡ್ತಾ ಇದ್ದೀರಿ. ಹೌದ್ರಿ. ಇಲ್ಲಿ ನಿಮಗೆ ಆಸ್ತಿಯ ವಿಚಾರಗಳಲ್ಲಿ ತುಂಬ ಸಮೃದ್ಧಿ ಆಗಿರ್ತಕ್ಕಂಥ ಆಸ್ತಿಗಳಿದೆ ಅಂತ ಹೇಳಿದರೆ ನಿಮಗೆ ಹಣದ ಕೊರತೆ ಇಲ್ಲ, ಮತ್ತು ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿಯ ವಿಚಾರಗಳಲ್ಲಿ ಅಂತ ಹೇಳಿದರೆ ಭೋಗಕಾರಕವಾಗಿರ್ತಕ್ಕಂಥ ವಸ್ತುಗಳಲ್ಲಾಗಲಿ ಯಾವುದೂ ನಿಮಗೇನು ತೊಂದರೆ ಇಲ್ದಲೇ ಇರುವಂಥ ಲಕ್ಷಣಗಳು ಮತ್ತು ಅಲಂಕಾರಿಕ ವಸ್ತುಗಳು ಎಲ್ಲ ಒಳ್ಳೆ ರೀತಿಯಾಗಿದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ನಿಮ್ಮ ಜಾತಕದಲ್ಲಿ ಅಥವಾ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಚಿಂತನೆ ಮಾಡುವಾಗ ಇಲ್ಲಿ ಯಾವುದು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಒಳ್ಳೆ ಸ್ವೀಟ್ ತಿನ್ಬೇಕನ್ನುವಂಥ ಆಸೆ ಇದ್ದಂಥ ವ್ಯಕ್ತಿಗೆ ಅತಿಯಾಗಿರ್ತಕ್ಕಂಥ ಶುಗರ್ಗಳು ಬಂತು ಅಂತ ಆದರೆ ಅವನಿಗೆ ಸ್ವೀಟ್ ತಿನ್ಲಿಕ್ಕೆ ಆಗುದಿಲ್ಲ, ಡಾಕ್ಟ್ರ್ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿ ಅರ್ಥ. ಹಾಗೆ ನಿಮಗೇನು ಅಂತ ಕೇಳಿದ್ರೆ ಆಸೆ ಉಂಟು. ಈಗ ಯಾವುದೋ ಒಂದು ನಿಮ್ಮ ಇರುವಂಥ ಭೂಮಿಯನ್ನು ಅಥವಾ ಮತ್ತೊಂದು ಇರುವಂಥ ವಾಸದ ಮನೆಯನ್ನು ಅಥವಾ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅದರಿಂದ ನೀವೇನು ಸುಖವನ್ನು ಪಡಿಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮತ್ತೆ ಏನಾಗ್ತಾ ಇದೆ, ಅದರಿಂದನೇ ಮಾನಸಿಕ ವ್ಯಥೆಗಳು ಅನ್ನುವಂಥದ್ದು ಬರ್ತಾ ಇದೆ. ಇಲ್ಲಿ ಅತಿಯಾಗಿ ಮೂರು ರೀತಿಯಾಗಿ ಚಿಂತನೆ ಮಾಡುವಾಗ, ಒಂದು ಆವಿಚಾರ ದೋಷಗಳು, ಈ ಆಸ್ತಿಯ ವಿಚಾರಕ್ಕೆ ಮಾಡಿದಂಥ ಆವಿಚಾರ ದೋಷಗಳು, ಮತ್ತು ತಂದೆ ತಾಯಿಯ ವೈಮನಸ್ಯ ಸ್ಥಿತಿ ಅಥವಾ ಅವರ ಶಾಪಕೋಪಗಳು ಅಥವಾ ಅವರ ವೈಮನಸ್ಯ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಕ್ಕೆ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಿತ ತಂದೆ ತಾಯಿಗಳೆಲ್ಲ ಹೋಗ್ಯಾರ್ರಿ. ಹೌದು, ಅವರು ಹೋಗುವಂಥ ಸಂದರ್ಭದಲ್ಲೂ ಅಷ್ಟೇ ಈ ಮರಣ ಕಾಲದಲ್ಲಿ ಕೆಲವೊಂದೆಲ್ಲ ತುಂಬ ಯಾರು ಸಂಬಂಧಿಕರೆಲ್ಲ ಹತ್ರ ಇರ್ದಲೆ ಮರಣ ಹೊಂದಿದಂಥದ್ದು ಅಂತ ಹೇಳಿದರೆ ತುಂಬ ಏನು ಮಾನಸಿಕವಾಗಿ ಕುಗ್ಗಿ ಹೋದಂಥ ಲಕ್ಷಣಗಳಿದೆ. ಈಗ ಅದಕ್ಕೆಲ್ಲ ಈಗ ನಾವಿಲ್ಲಿ ಪರಿಹಾರವನ್ನು ನೀವು ಇಲ್ಲಿ ಕುತ್ಕೊಂಡು ನಾನು ಅಲ್ಲಿ ಕುತ್ಕೊಂಡು ಯಾವುದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಒಮ್ಮೆ ಶಾಸ್ತ್ರೀಯ ರೀತಿಯಲ್ಲಿ ಪ್ರಶ್ನಾ ಚಿಂತನೆಯನ್ನು ಅಧ್ಯಯನ ಮಾಡಿದಂಥವ್ರ ಹತ್ರ ಒಮ್ಮೆ ಪ್ರಶ್ನೆಯನ್ನು ವಿಮರ್ಶೆ ಮಾಡುವಂಥದ್ದು ಉತ್ತಮ. ಈ ಗಜೇಂದ್ರ ಮೋಕ್ಷ ಅನ್ನುವಂಥ ಕೆಲವೊಂದು ಸ್ತೋತ್ರಾದಿಗಳು ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಪಾರಾಯಣಾದಿಗಳನ್ನೆಲ್ಲ ಮಾಡಲಿಕ್ಕಿದೆ. ಅದನ್ನೆಲ್ಲ ಸ್ವಲ್ಪ ಮಾಡಿ ಸರಿ ಆಗ್ತದೆ ಸದ್ಯದ ಪರಿಸ್ಥಿತಿಗೆ. ಒಮ್ಮೆ ಸರಿಯಾಗಿರುವಂಥ ಪ್ರಶ್ನಾ ಚಿಂತನೆಯನ್ನು ಮಾಡಿ ಮುಂದುವರಿರಿ. ಈ ಒಂದು ನವೆಂಬರ್ ಒಳಭಾಗದಲ್ಲಿ ಸ್ವಲ್ಪ ಯಾರ ಮೇಲೆ ಕೇಸ್ ಹಾಕಿದ್ದೀರಿ ಅಥವಾ ಯಾರು ಕೇಸ್ ಹಾಕಿದಂಥವರಿದ್ದಾರೆ ಅವರು ತಟಸ್ಥ ಭಾವಕ್ಕೆ ಬರುವಂಥ ಯೋಚನೆಗಳಿದೆ ಅಂತ ಹೇಳಿದರೆ ಈ ಕೇಸನ್ನು ವಾಪಸ್ ತಗೊಳ್ಳೋದು ಮತ್ತೊಂದೇನೋ ಮಾಡುವಂಥ ಯೋಚನೆ ಇದೆ. ಒಮ್ಮೆ ಬನ್ನಿ, ಅದರ ಬಗ್ಗಾಗಿ ನಿಮಗೆ ಪೂರ್ಣ ವಿಷಯಗಳನ್ನು ಏನು ಮಾಡಬೇಕು ಏನು ಅಂತ ಹೇಳ್ತೇನೆ, ಅಥವಾ ಸರಿಯಾಗಿರುವಂಥ ಜ್ಯೋತಿಷರನ್ನು ಭೇಟಿ ಮಾಡಿ ಅನುಕೂಲ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ. ಆಯ್ತಾ ಪಾಟೀಲ್ರೆ? ನಮ್ದು ಕೊಪ್ಪಳ ಜಿಲ್ಲೆ ದೂರದಿ, ನಾವು ಬಹಳ ದೂರ. ಕೊಪ್ಪಳ ಜಿಲ್ಲೆ ಬಾಗಲಕೋಟೆ ಜಿಲ್ಲಾ ಬಾರ್ಡರ್ನಾಗ ಐತಿ. ನೀವು ಫೋನ್ ಮಾಡಿ ಆಮೇಲೆ. ಇಲ್ಲ ನಿಮಗೆ ಯಾರಾದರೂ ಫೋನ್ ಮಾಡ್ತಾರೆ, ಇಲ್ಲ ಅಂದರೆ ಸರಿಯಾಗಿರುವಂತಹ ಜ್ಯೋತಿಷ್ಯಗಳನ್ನು ಅಧ್ಯಯನ ಮಾಡಿದಂಥವ್ರ ಹತ್ರ ಹೋಗಿ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಿ, ಅವರಿಗೆ ಆರೂಢ ಪ್ರಶ್ನಾ ಚಿಂತನೆಯನ್ನು ಮಾಡಲಿಕ್ಕೆ ಹೇಳಿ. ಅದರಲ್ಲಿ ಸುಮಾರಷ್ಟು ವಿಧಿಗಳನ್ನು ಹೇಳ್ತಾರೆ, 12 ರಾಶಿಯನ್ನು ವಿಮರ್ಶೆ ಕೊಡ್ತಾರೆ, ಇರುವಂಥ ಬಾಧೆಗಳೇನಾಗಿದೆ ಯಾವುದರಿಂದ ಬಂತು ಅನ್ನುವಂಥದ್ದು ಹೇಳ್ತಾರೆ. ಸುಮ್ಮನೆ ಏನೋ ನಿಮ್ಮ ಮನೆ ಭಾಗದಲ್ಲಿ ಯಾರೋ ಒಬ್ಬರು ಪಂಚಾಂಗ ಇಟ್ಕೊಂಡಿದ್ರು ಅಂತ ಅವ್ರ ಹತ್ರ ಹೋಗೋದಲ್ಲ, ಸರಿಯಾಗಿ ರೀತಿ ಅಧ್ಯಯನ ಮಾಡಿದವ್ರ ಹತ್ರ ಹೋಗಿ ಸರಿಯಾಗಿ ಪ್ರಶ್ನಾ ಚಿಂತನೆಯನ್ನು ಮಾಡಿಸಿ. ಆಯಿತಾ? ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ದಾರಿದ್ರ್ಯ ನಿವಾರಣೆಗೆ ಪರಿಹಾರ ಏನು ಅಂತ? ದಾರಿದ್ರ್ಯ ನಿವಾರಣೆಗೆ ಪರಿಹಾರ, ಈಗ ನಮ್ಮ ಮನೆಯಲ್ಲೇ ದೀಪ ಹಚ್ಚುವಾಗ ಏನು ಮಾಡ್ತಾರೆ ಎಲ್ಲರ ಮನೆಯಲ್ಲಿ, ನಮ್ಮ ಮನೇಲಿ ಬಿಡಿ, ಯಾವಾಗ ಬಂದು ನೋಡಿದರೂ ತೊಂದರೆ ಇಲ್ಲ, ನಮ್ಮ ವಿಷಯಗಳು ಬಿಟ್ಟಾಕುವ. ಈಗ ಬೇರೆ ವಿಷಯಗಳು ಯಾಕೆ ದಾರಿದ್ರ್ಯ ಬರ್ತದೆ? ನಾವು ಪ್ರತಿನಿತ್ಯ ಏನು ಮಾಡಬೇಕು? ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಹೊಸಲೆಲ್ಲ ಅದೆಲ್ಲ ಬಿಡಿ. ದೀಪ ಹಚ್ಚುವಂಥದ್ದಕ್ಕೆ ಎಷ್ಟೋ ಕಡೆ ನಾನು ನೋಡಿದಂಥ ವಿಷಯಗಳೇನು ಅಂದರೆ, ಭಟ್ರೆ ದೀಪ ಹಚ್ಚಿದರೆ ಅಡುಗೆ ಮನೆ ಅದು ದೇವ್ರ ಮನೆ ಅನ್ನುವಂಥದ್ದು ಕಪ್ಪಾಗ್ತದೆ. ಸರಿ ಅಮ್ಮ, ನಿಮ್ಮ ಜೀವನ ಕಪ್ಪಾಯಿತು, ಆರೋಗ್ಯ ಕಪ್ಪಾಯಿತು, ಇಲ್ಲ ಅಂತ ಹೇಳಿದರೆ ದಾಂಪತ್ಯ ಜೀವನ ಕಪ್ಪಾಯಿತು, ಸಾಂಸಾರಿಕ ಜೀವನ ಕಪ್ಪಾಯಿತು ಅಂದರೆ ಏನು ಮಾಡ್ತೀರಿ? ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ದೇವ್ರಿಗೆ ದೀಪ ಹಚ್ಚೋದೆ ಅವ್ರಿಗೆ ಕಪ್ಪಾಗ್ತದಂತೆ. ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಏನು ಬಂದಿದೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಮಿಶ್ರಿತವಾಗಿರ್ತಕ್ಕಂಥ ಎಣ್ಣೆಗಳನ್ನು ದೇವರ ದೀಪಕ್ಕೆ ಹಚ್ಚಬಾರ್ದು.
ಅದು ಮಿಶ್ರವಾಗಿರ್ತಕ್ಕಂಥ ಫಲಗಳನ್ನೇ ಕೊಡ್ತದೆ, ತಮೋವರ್ಣ ಫಲಗಳನ್ನೇ ಕೊಡ್ತದೆ ಅನ್ನುವಂಥದ್ದು ಶಾಸ್ತ್ರದಲ್ಲಿದೆ. ಆದರೆ ಇವತ್ತಿನ ಎಲ್ಲಿ ಸಿಗ್ತದೆ ಎಳ್ಳೆಣ್ಣೆ? ಇವತ್ತೇ ನೀವೊಂದು ಅಂಗಡಿಗೆ ಹೋಗಿ ನಂಗೊಂದು ಎಳ್ಳೆಣ್ಣೆ ಕೊಡಿ ಅಂತ ಹೇಳಿದರೆ ಅಲ್ಲೊಂದು 5-6 ಎಣ್ಣೆ ಮಿಕ್ಸ್ ಆಗಿರುವಂಥ ಎಣ್ಣೆಯನ್ನು ಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ನಾವು ರಾಸಾಯನಿಕ ವಸ್ತುಗಳನ್ನು ತಿನ್ನುವುದಲ್ದಲೆ ದೇವರಿಗೂ ರಾಸಾಯನಿಕ ವಸ್ತುಗಳನ್ನೇ ಕೊಡ್ತಾ ಇದ್ದೇವೆ. ಯಾವುದು ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ ಇದು ತಪ್ಪು ಅಂತ ಹೇಳಿದರೆ ನಾವು ಅದನ್ನೇ ಬಳಸ್ತಾ ಇದ್ದೇವೆ. ಏನು ಈಗ ಹೇಳಿ, ಇರುವಂಥ ದಾರಿದ್ರ್ಯ ಅನ್ನುವಂಥದ್ದು ಜಾಸ್ತಿ ಆಗಬೇಕಾ ಕಮ್ಮಿ ಆಗಬೇಕಾ? ಕರೆಕ್ಟಾಗಿ ಉಲ್ಲೇಖ ಮಾಡಿದ್ದಾರೆ. ಏನು, ನೀವು ಮಿಶ್ರವಾಗಿರ್ತಕ್ಕಂಥ ತೈಲಗಳನ್ನು ಬಳಸಿ ದೇವರಿಗೆ ದೀಪವನ್ನು ಹಚ್ಚಬಾರ್ದು, ಅದು ತಮೋವರ್ಣವನ್ನು ಕೊಡ್ತದೆ, ಆ ದೇವರನ್ನು ಕೋಪಕ್ಕೆ ತಗೊಂಡು ಹೋಗ್ತದೆ ಅನ್ನುವಂಥದ್ದು ಹೇಳಿರುವಂಥದ್ದೇನು, ತುಪ್ಪ ಅನ್ನುವಂಥದ್ದು ಶುಭ. ಇನ್ನೊಂದು ಎಳ್ಳಿನಿಂದ ಮಾಡಿದಂಥ ಎಣ್ಣೆ. ಯಾಕೆ ಎಳ್ಳಿನ ದೀಪವನ್ನು ಹಚ್ಚಿದಾಗ ನಮ್ಮ ದಾರಿದ್ರ್ಯ ಹೋಗ್ಲಿಕ್ಕೆ ಕಾರಣನೇ ಅದು. ಎಳ್ಳಿನ ದೀಪವನ್ನು ಹಚ್ಚಿ ದೇವರ ಮುಂದೆ ಯಾವಾಗಲೂ ಎಳ್ಳಿನ ದೀಪ ಹಚ್ಚಿ ಉರಿತಾ ಇರಬೇಕು ಅನ್ನುವಂಥದ್ದು. ಆದರೆ ಇವತ್ತಿನ ಕಾಲದಲ್ಲಿ ಏನು ಮಾಡಿದ್ದಾರೆ, ಈಗ ಶನೇಶ್ವರನನ್ನು ತೆಗೆದು ಶನೇಶ್ಚರನನ್ನು ತೆಗೆದು ಶನೇ ಈಶ್ವರ ಅಂತ ಮಾಡಿದ್ದಾರೋ ಹಾಗೆ ಈ ದೀಪನೂ ಅಷ್ಟೇ. ಎಳ್ಳೆಣ್ಣೆ ಹಚ್ಚಿದ್ರೆ ನಿಮ್ಮ ಮನೇಲಿ ಏನೋ ತೊಂದರೆ ಆಗ್ತದೆ ಅನ್ನುವಂಥ ಮನಸ್ಥಿತಿಗೆ ಇವತ್ತಿನ ಎಲ್ಲ ಜನ ಬಂದುಬಿಟ್ಟಿದ್ದಾರೆ. ಅದು ತಪ್ಪು. ಹಾಗಾಗಿ ಏನು ಅಂತ ಕೇಳಿದರೆ, ನಾವು ಮಾಡುವಂಥ ಕೆಲಸಗಳನ್ನು ಶಾಸ್ತ್ರೀಯ ಸಂಪ್ರದಾಯ ರೀತಿಯಲ್ಲಿ ಏನು ಬಂದಿದೆ ಅದನ್ನು ನಾವು ಮಾಡ್ಕೊಂಡು ಹೋದಾಗ ಈ ತೊಂದರೆಗಳನ್ನುವಂಥದ್ದು ಬರೋದಿಲ್ಲ. ಹಾಗೆ ದಾರಿದ್ರ್ಯ ಬರಬಾರ್ದು ಅಂತಾದರೆ ಏನು ಮಾಡಬೇಕು? ಇಷ್ಟೊತ್ತು ಹೇಳಿದಂಥ ವಿಷಯಗಳನ್ನು, ಇವತ್ತಿನ ಎಪಿಸೋಡ್ ಹೇಳಿದಂಥ ವಿಷಯಗಳನ್ನು ನಿಮ್ಮಲ್ಲಿ ಕೆಲವೊಂದನ್ನು ಸರಿ ಮಾಡಿಕೊಳ್ಳಿ. ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ, 1-2 ಪೇಜ್ ಹೇಳಲಿಕ್ಕೆ ರೆಡಿ ಇದ್ದೇನೆ, ಯಾರೂ ತೊಗೊಳ್ಲಿಕ್ಕೆ ರೆಡಿ ಇಲ್ಲ. ಆದರೆ ನಾವು ಹೇಳಿದಂಥ ವಿಷಯಗಳನ್ನು ಮೊದಲು ಅಲ್ಲಿಂದ ಶುರು ಮಾಡಿ. ನಿಮಗೆ ಮೊದಲಿಗೆ ತೊಂದರೆ ಆಗ್ಬೋದು, ಈಗ ಹಿಂದಿನ ಕಾಲದಲ್ಲೆಲ್ಲ ತೊಂದರೆ ಆಗ್ತಾ ಇದ್ದಿತ್ತು, ಆದರೆ ಈಗ ಅದು ಅಭ್ಯಾಸ ಆದ್ರ ಮೇಲೆ ಮತ್ತೆ ಮುಂದೆ ದೊಡ್ಡ ತೊಂದರೆಗಳು ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಪುಟ್ಟಸ್ವಾಮಿ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ ಡೇಟ್ ಆಫ್ ಬರ್ತ್ ಡೇಟ್ ಆಗೋದಿಲ್ಲ ಮೇಡಮ್, ಅವರು ನಮ್ಗೆ ಇದು ಮಾಡಿದಾಗ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ. ಗುರುಜಿ ಅವರೇ, ನಮ್ದು ಡೇಟ್ ಆಫ್ ಬರ್ತ್ ಹಾಕೋದಿಲ್ಲ ಮೇಡಮ್. ಗುರುಜಿ ಅವರೇ, ಹಾಂ, ಸ್ವಲ್ಪ ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಅವ್ರ ಮದುವೆ ಬಗ್ಗೆ. ಆರೋಗ್ಯ ಮತ್ತು ಮದುವೆ ವಿಚಾರಗಳಲ್ವಾ? ಹೌದು. ನಿಮ್ಮ ಮನೆ ದೇವರು ಯಾವುದು? ವೀರಭದ್ರೇಶ್ವರ ಸರ್. ವೀರಭದ್ರೇಶ್ವರ ಅಲ್ವಾ? ವೀರಭದ್ರೇಶ್ವರ. ಆಮೇಲೆ ಇನ್ನೊಂದು ಭದ್ರಕಾಳಿಯಾ? ಇಲ್ಲ, ವೀರ ಮಂಚಮ್ಮ ಅಂತ. ಹಾಂ. ಆರೋಗ್ಯ ಮತ್ತು ಮದುವೆ ಬಗ್ಗೆ. ಮದುವೆಯಲ್ಲಿ ಗುರು. ಈಗ ನೋಡಿ, ಒಂದು ಇಲ್ಲಿ ನಿಮ್ಮ ಕುಲದ ಗುರುಪೀಠವನ್ನು ಬಿಟ್ಟಂಥ ಲಕ್ಷಣಗಳು ಒಂದು ಗೋಚರಕ್ಕೆ ಬರ್ತಾ ಇದೆ. ಮತ್ತು ಇಲ್ಲಿ ಇನ್ನೊಂದೇನಾಗಿದೆ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಗೆ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಇರುವಂಥ ಉದಯ ಲಗ್ನದ ವಿಚಾರವಾಗಿ ನಾವು ಚಿಂತನೆ ಮಾಡುವಾಗ, ಬಾಧೆಯಲ್ಲಿರುವಂಥ ಗ್ರಹವನ್ನು ನೋಡುವಾಗ ಶನಿ ಅಂತ ಹೇಳಿದರೆ ಈ ಆಭಿಚಾರ ದೋಷಗಳಿಂದ ಈ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದು, ಮತ್ತು ಈ ವಾಗ್ದುರಿತಗಳಿಂದ ಅಂತ ಹೇಳಿದರೆ ದೇವರ ಮೇಲೆ ಇಟ್ಟಂಥ ಆಣೆ ಭಾಷೆಗಳಿಂದ ಕೋಪತತ್ವಕ್ಕೆ ಹೋಗಿ ಇದು ಸ್ವಲ್ಪ ಬಾಧಕವಾಗಿ ಕಾಣಿಸ್ತಾ ಉಂಟು. ಸದ್ಯದ ಪರಿಸ್ಥಿತಿಗೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ಉನ್ನತಿ ಆಗುವಂಥ ಲಕ್ಷಣಗಳು ಕಾಣಿಸ್ತದೆ. ಮದುವೆಯ ವಿಚಾರಕ್ಕೆ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಈ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಹಾಗಾಗಿ ಸ್ವಲ್ಪ ಸುಬ್ರಹ್ಮಣ್ಯನನ್ನು ಸದ್ಯದ ಪರಿಸ್ಥಿತಿಗೆ ಆರಾಧನೆ ಮಾಡಿ, ನಂತರದಲ್ಲಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ, ನಂತರದಲ್ಲಿ ನಾನು ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ ಪುಟ್ಟಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರಾಧಾ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮಾ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮಾ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಮ್ಮ. ಸರಿ, ನಮ್ಮ ಹೆಸರು ರಾಧಾ ಅನ್ಬಿಟ್ಟಮ್ಮ. ನನ್ನ ಬಗ್ಗೆ, ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಆರೋಗ್ಯದ ಬಗ್ಗೆ ಕೇಳಬೇಕಿದ್ದಿತ್ತಾ? ಹಾಂ, ಆರೋಗ್ಯ ಹೇಗಿದೆ ಅಂತ ಕೇಳಬೇಕಾ ಅಥವಾ ಮುಂದೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಬೇಕಾ? ಮನೆದು ಕರ್ತೀವ ಇಲ್ಲದ್ರ ಹಾಗೆ ಇರುತ್ತ ಮನೆ ಅನ್ಬಿಟ್ಟು ದೇವನಹಳ್ಳಿಯಿಂದ ಇದೆ. ಹಾಂ, ಇಲ್ಲಿ ನೋಡಿ, ಒಂದು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ. ರಾಧಾ ಅನ್ನುವಂಥ ಹೆಸರಿಗೆ ನಾವು ಚಿಂತನೆಯನ್ನು ಮಾಡುವಾಗ
ಇಲ್ಲಿ ಒಬ್ಬರನ್ನ ನಂಬಿ ಮೋಸ ಹೋದಂಥ ಲಕ್ಷಣಗಳು ಗೋಚರಕ್ಕೆ ಬರ್ತಾ ಉಂಟು. ಅಂತ ಹೇಳಿದರೆ ನಿಮ್ಮ ಹತ್ರ ಇರುವಂಥ ಹಣವನ್ನು ಮೋಸದಿಂದ ಸ್ವಲ್ಪ ನಿಮ್ಮಿಂದ ತೆಗೆದುಕೊಂಡಂಥದ್ದು, ಅಥವಾ ಯಾರೋ ಮಾಡಿದಂಥ ತಪ್ಪಿಗೆ ನೀವು ಪ್ರಾಯಶ್ಚಿತ್ತಗಳನ್ನು ಅನುಭವಿಸಿದಂಥದ್ದು, ಅಥವಾ ಸಂತಾನ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ತುಂಬ ಮಾನಸಿಕವಾಗಿ ಕುಗ್ಗಿ ಹೋದಂಥದ್ದು, ಇದೆಲ್ಲ ಗೋಚರಕ್ಕೆ ಬರ್ತಾ ಉಂಟು. ಇದು ಮುಖ್ಯವಾಗಿ ನೋಡುವಾಗ ಮೋಸ ಆದಂಥ ಲಕ್ಷಣಗಳು ತುಂಬ ಕಾಣಿಸ್ತಾ ಉಂಟು. ನಿಮ್ಮ ಕುಲದೇವರಿಗೆ ಕೆಲವೊಂದು ವಾಗ್ದುರಿತಗಳು ಅಂತ ಹೇಳಿದರೆ, ದೇವರಿಗೆ ಹಲವಷ್ಟು ಪ್ರಾರ್ಥನೆಗಳನ್ನು ಮಾಡಿ ಆ ಕೆಲಸಗಳಾದಂಥ ನಂತರದಲ್ಲಿ ಆ ದೇವರಿಗೆ ಆ ಸೇವೆಯನ್ನು ಕೊಟ್ಟಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ದೇವತಾ ಕೋಪ ಅನ್ನುವಂಥದ್ದು ಉಂಟಾಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮ್ಮ ಕುಲದೇವರಿಗೆ ಹೋಗಿ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಷೇಕಾದಿಗಳನ್ನು, ಹಾಗೆ ಒಂದು ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ, ನಂತರದಲ್ಲಿ ಪ್ರತಿನಿತ್ಯ ಕುಲದೇವತಾರಾಧನೆಯನ್ನು ಮನೆಯಲ್ಲಿ ಮಾಡ್ತಾ ಬನ್ನಿ. ನಂತರದಲ್ಲಿ ಸರಿಯಾಗಿರುವಂಥ ಪ್ರಶ್ನಾಚಿಂತನೆಯನ್ನು ಮಾಡ್ಕೊಂಡು ಮುಂದುವರಿರಿ. ಸದ್ಯಕ್ಕೆ ಇಷ್ಟು ಮಾಡಿದರೆ ನಿಮಗೆ ಅನುಕೂಲ ಕಾಣಿಸ್ತದೆ. ಮುಂದೆ ಹೆಚ್ಚಿನ ಅನುಕೂಲ ಬೇಕಂತಾದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸರಿ ಮಾಡಿಕೊಳ್ಳಿ. ಆಯಿತಾ? ಒಳ್ಳೆಯದಾಗಲಿ. ಎಸ್, ಧನ್ಯವಾದ ರಾಧಾ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಈ ದಾರಿದ್ರ್ಯ ನಿವಾರಣೆಗೆ ಮನೆಯ ವಾತಾವರಣ ಹೇಗಿರಬೇಕು ಅಂತ? ಮನೆಯ ವಾತಾವರಣ ಮತ್ತು ಅಶ್ವಿನಿ ದೇವತೆಗಳ ಹತ್ರನೇ ಬರ್ತದೆ. ನಾ ಎಲ್ಲೋದ್ರೂ ಅಲ್ಲಿಗೆ ಬರಬೇಕಾಗ್ತದೆ. ಯಾಕೆ ಅಂದರೆ ನೋಡಿ, ಹಿಂದಿನ ಕಾಲದವ್ರು ಹೇಳ್ತಾ ಇದ್ರು ಮನೆಯಲ್ಲಿ ಅವಾಚ್ಯ ಪದಗಳನ್ನು ಬಳಸಬೇಡಿ. ಯಾಕೆ ಅಂತ ಕೇಳಿದರೆ, ಅಸ್ತು ದೇವತೆಗಳು ಅನ್ನುವಂಥದ್ದು ಮನೆಯಲ್ಲಿರ್ತಾರೆ. ನಾನು ನೀನು ಹಾಳಾಗಿ ಹೋಗು ಅಂತ ಹೇಳಿದ್ರೆ ದೇವ್ರ ಕೆಲಸ ಏನು? ಅಸ್ತು. ನಿನಗೆ ಒಳ್ಳೆಯದಾಗಲಿ, ಹಾಂ ದೇವರು ಅಸ್ತು, ಅಷ್ಟೇ ಹೇಳೋದು. ಹಾಗಾಗಿ ಮನೆಯಲ್ಲಿ ಯಾವಾಗೂ ಶುಭಕರವಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕು. ದೇವರು ಯಾವಾಗಲೂ ಯಾರನ್ನಾದರೂ ಹಾರೈಸ್ತಾ ಇರಬೇಕು, ಯಾರನ್ನು ದೂರಬಾರ್ದು, ಮನೆಯಲ್ಲಿ ಅವಾಚ್ಯ ಪದಗಳನ್ನು ಬೈಬಾರ್ದು. ಹಾಗೆ ಮನೆಯಲ್ಲಿ ಯಾವಾಗಲೂ ನಾವು ಶುಭವಾಗಿರುವಂಥ ಚಿಂತನೆಗಳನ್ನು ಮಾಡಿದಾಗ ಆ ದೇವರೇನು ಹಾಗೆ ಆಗಲಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾನೆ. ಯಾವಾಗ ನಾವು ಮನೆಯನ್ನು ತೆಗೆದು ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಡ್ತೇವೆ, ಬ್ಯಾಡ್ದಿದ್ದೆಲ್ಲ ಮಾತಾಡೋದು, ಬೆಳಗ್ಗೆ ಎದ್ರು ಕೂಡಲೇ ಮಗು ಹೇಳಲಿಲ್ವ ಅದಕ್ಕೆ ಇನ್ನೊಂದು ಯಾವುದೋ ಒಂದು ಒಳ್ಳೆ ಪದ ಸೇರಿಸೋದು, ಮಗುವಿಗೆ ಬೈಯೋದು, ನೀನು ಇನ್ನು ಉದ್ಧಾರನೇ ಆಗೋದಿಲ್ಲ, ನೀನು ದನ ಕಾಯ್ಲಿಕ್ಕೆ ಹೋಗು, ಈ ಥರದ್ದೆಲ್ಲ ಅವಾಚ್ಯ ಪದಗಳನ್ನು ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಬೆಳೆದಂಥದ್ದು ಎಷ್ಟೋ ಜನಕ್ಕೆ ನೋಡಿರ್ಬೋದು. ನಿಮಗಾಗಲಿ ನಮಗಾಗಲಿ ಕೆಲವೊಂದು ನೆನಪಿರುತ್ತೆ, ನಮ್ಮ ತಂದೆ ದನ ಕಾಯಕ್ಕೆ ಹೋಗು ಅಂತ ನಂಗೆ ಬೈತಿದ್ರು ಅಂತ. ಯಾಕೆ ಅಂತ ಕೇಳಿದ್ರೆ ಬೆಳಗ್ಗೆನೇ ಬೈಯೋರು. ಯಾವಾಗ? ಅಶ್ವಿನಿ ದೇವತೆಗಳು ಓಡಾಡುವಂಥ ಸಂದರ್ಭದಲ್ಲೇ ನೀ ಹಾಳಾಗೋಗಿ, ನೀ ಹಿಂಗಾದ್ರೆ ಉದ್ಧಾರನೇ ಆಗಲ್ಲ ಅಂತ ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡು ಬಿಡ್ತದೆ. ಹಾಗಾಗಿ ಯಾವಾಗಲೂ ಅವ್ರಿಗೆ ಏನು ಹೇಳಬೇಕು, ಮಗ ಎದ್ದೇಳ, ಈಗ ದೇವರ ಓಡಾಡುವಂಥ ಸಂದರ್ಭ, ನೀನೀಗ ದೇವರ ಆ ಸೂರ್ಯನ ಕಿರಣಗಳನ್ನು ತಗೊಳ್ಳೋದ್ರಿಂದ ನಿನ್ನಲ್ಲಿ ಕ್ರಿಯಾಶೀಲತೆ ಹೆಚ್ಚಾಗ್ತದೆ. ಈ ರೀತಿ ನಾವು ಪ್ರೇರೇಪಣೆ ಮಾಡಬೇಕು. ಬಿಟ್ಟರೆ ಯಾವಾಗ ನಾವು ಬೈತೇವೆ ಆಗ ನಮಗಿನ್ನೂ ಅನಾನುಕೂಲ ಆಗ್ತದೆ. ಹಾಗಾಗಿ ಬೆಳಗ್ಗಿನ ಕಾಲದಲ್ಲಿ, ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಅಶ್ವಿನಿ ದೇವತೆಗಳು ಓಡಾಡುವಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಮನೆಯಲ್ಲಿ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಬೇಕು. ಮನೆಯಲ್ಲಿ ಅವಾಚ್ಯ ಪದಗಳನ್ನು ಬಳಸಬಾರ್ದು. ಹೆಚ್ಚೆಚ್ಚು ದೇವರನ್ನು ನಾವು ಸ್ಮರಣೆ ಮಾಡಬೇಕು. ಇದರಿಂದ ಏನಾಗ್ತದೆ ಕೇಳಿದರೆ, ದಾರಿದ್ರ್ಯ ಅನ್ನುವಂಥದ್ದು ಇದ್ರೂ ಏನಾಗ್ತದೆ, ಐಸಿನ ಮುಂದೆ ಒಂದು ದಪ್ಪ ಬೆಂಕಿಯನ್ನು ತೊಗೊಂಡೋಗಿಟ್ಟಾಗ ಐಸ್ ಕರಗೋಗ್ಬಿಡ್ತದೆ. ನಮ್ಮಲ್ಲಿರುವಂಥ ದಾರಿದ್ರ್ಯಗಳು ಹೋಗಬೇಕು ಅಂತಾದರೆ ಯಾವ ಮನುಷ್ಯನಿಂದನೂ ಅಥವಾ ಯಾವ ಭಟ್ರಿಂದನೂ ಯಾವ ಜ್ಯೋತಿಷಿಯಿಂದನೂ ಸಾಧ್ಯತೆ ಇಲ್ಲ. ನೀವು ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಂಥ ಆಚರಣೆ ಸಂಪ್ರದಾಯಗಳಿಗೆ ಎಲ್ಲಿ ಚ್ಯುತಿ ಆಗ್ತದೆ ಆಗ ನಿಮಗೆ ದಾರಿದ್ರ್ಯ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಹುಡ್ಕೊಂಡು ಬರ್ತದೆ. ಹಾಗಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಉತ್ತಮ. ಧರ್ಮದಿಂದ ಇರುವಂಥದ್ದು ಇನ್ನೂ ಉತ್ತಮ. ಸರಿ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.